ಹಾಯ್ ಹಲೋ ನಮಸ್ಕಾರ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಸ್ಪರ್ಧಾಯೋಗಿ ಯೂಟ್ಯೂಬ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲರಿಗೂ ತಿಳಿದಂತೆ ಈಗಾಗಲೇ TET ನೋಟಿಫಿಕೇಷನ್ ಆಗಿದೆ. ಈ TET ನೋಟಿಫಿಕೇಷನಲ್ಲಿ ನಾವು ಸ್ಪೆಷಲಾಗಿ ಇವತ್ತು ಯಾವ ಕ್ಲಾಸ್ ಮಾಡ್ತೀವಿ ಅಂತಂದರೆ, ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ TET ಎಕ್ಸಾಮ್ನಲ್ಲಿ 30 ಅಂಕಗಳು ಬರುತ್ತವೆ. ಆ ಅಂಕಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಆ ಅಂಕಗಳನ್ನು 30ಕ್ಕೆ 30 ಅಂಕಗಳನ್ನು ಪಡೆಯಬೇಕಾದರೆ ನಾವು ಏನು ಮಾಡಬೇಕು ಅಂತಂದರೆ, ಇವತ್ತಿನಿಂದ ಪ್ರಾರಂಭ ಏನಂತಂದ್ರೆ 6ರಿಂದ 10ನೇ ತರಗತಿ ತನಕ, ಎಷ್ಟರಿಂದ ರೀ 6ರಿಂದ 10ನೇ ತರಗತಿ ತನಕ ಇರ್ತಕ್ಕಂಥ ವಿಜ್ಞಾನ ವಿಷಯದ ಎಲ್ಲ ಪಾಠಗಳನ್ನು ಪ್ರತಿನಿತ್ಯ ಕೂಡ ನಾವು ನಿಮ್ಗೇನು ಮಾಡ್ತೀವಿ ಅಂದ್ರೆ, ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಂಭಾವ್ಯ ಪ್ರಶ್ನೆಗಳು ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾನೆ, ವಿಜ್ಞಾನ ವಿಷಯದಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳುತ್ತಾನೆ ಮತ್ತು ಪರೀಕ್ಷೆಯಲ್ಲಿ ನಾವು 30ಕ್ಕೆ 30 ಅಂಕಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದಕ್ಕಂಥ ಪಾಠಗಳನ್ನು ನಾವು ಇವತ್ತಿನಿಂದ ಪ್ರಾರಂಭ ಮಾಡೋಣ. ಅದರಲ್ಲಿ ನಾವು ಮೊದಲನೇದಾಗಿ ಸ್ಪರ್ಧಾರ್ಥಿಗಳೇ, ತಮಗೆಲ್ಲೂ ತಿಳಿದಂತೆ ನಾವು ಈ TET ಎಕ್ಸಾಮ್ನಲ್ಲಿ ಪಾಸ್ ಆದರೆ ನಮಗೆ ಎಷ್ಟು 30 ಅಂಕಗಳು, ವಿಜ್ಞಾನ ವಿಷಯದಲ್ಲಿ ಎಷ್ಟು ಬರ್ತಾವೆ ಅಂದರೆ 30 ಅಂಕಗಳು ಬರ್ತವೆ. ಈ ವಿಜ್ಞಾನ ವಿಷಯದಲ್ಲಿ ಈ 30 ಅಂಕಕ್ಕೆ ನಾವು 30 ಅಂಕವನ್ನು ಪಡೆಯಬೇಕಾದರೆ ಬಹುಮುಖ್ಯವಾಗಿ ನಾವು ಮಾಡಬೇಕಾದ ಕೆಲಸ ಏನಂತಂದರೆ, 6ರಿಂದ 10ನೇಯ ತರಗತಿ ತನಕ ಇರತಕ್ಕಂಥ ವಿಜ್ಞಾನ ವಿಷಯವನ್ನು ನಾವು ಚೆನ್ನಾಗಿ ಓದಬೇಕು. 6ರಿಂದ 10ನೇ ತರಗತಿ ಇರತಕ್ಕಂಥ ವಿಜ್ಞಾನ ಪುಸ್ತಕಗಳನ್ನು ಓದಬೇಕು. ಅದರಲ್ಲಿ ನಾವು ಇವತ್ತು 6ನೇ ತರಗತಿಯಿಂದ 10ನೇ ತರಗತಿ ತನಕ ಪ್ರತಿನಿತ್ಯನೂ ಕೂಡ 2-3 ಪಾಠಗಳನ್ನು ಹೇಳ್ಕೊತಾ ಹೋಗ್ತೀವಿ. ವಿಜ್ಞಾನದಲ್ಲಿ TETದಲ್ಲಿ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳು ಏನು ಬರ್ತಾವೆ ಅನ್ನೋದ್ರ ಬಗ್ಗೆನೇ ನಾವು ಈ ವಿಷಯದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಂತೆ ನಾವು 6ನೇ ತರಗತಿಯಿಂದ ಇವತ್ತು ಪ್ರಾರಂಭ ಮಾಡೋಣ. 6ನೇ ತರಗತಿಯ ಮೊದಲನೇ ಪಾಠ ಇಂದು ನಮಗೆ ಆಹಾರ ಎಲ್ಲಿಂದ ದೊರಕುತ್ತದೆ, ಅದರ ಬಗ್ಗೆ ಅಧ್ಯಯನ ಮಾಡೋಣ. ನಾವು ಯಾವ ಪಾಠ ರೀ? ಇಂದು ನಮಗೆ ಆಹಾರ ಎಲ್ಲಿಂದ ದೊರಕುತ್ತದೆ. ಆರನೇ ತರಗತಿಯ ಮೊದಲನೇ ಅಧ್ಯಾಯ, ಇಂದು ನಮಗೆ ಆಹಾರ ಎಲ್ಲಿಂದ ದೊರೆಯುತ್ತದೆ. ಈ ಮೊದಲನೇ ಪಾಠದಲ್ಲಿ ನಾವು ಏನೇನು ಕಲಿತೀವಿ ಅಂತಂದ್ರೆ, ಸ್ಪರ್ಧಾರ್ಥಿಗಳಿಗೆ ತಮಗೆಲ್ಲರಿಗೂ ತಿಳಿದಂತೆ ನಮಗೆ ಆಹಾರ ಎಲ್ಲಿಂದ ಸಿಗುತ್ತದೆ ಅಂತಂದ್ರೆ, ನಮ್ಮ ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯ ಬಹಳಷ್ಟಿದೆ. ಆದ್ದರಿಂದ ನಮಗೆ ಆಹಾರದ ಅವಶ್ಯಕತೆ ಬೇಕೇ ಬೇಕು. ಆಹಾರ ನಮಗೆ ಎಲ್ಲಿಂದ ಸಿಗುತ್ತದೆ ಅಂದ್ರೆ, ಒಂದು ಸಸ್ಯ ಮೂಲದಿಂದ ಸಿಗುತ್ತದೆ. ಮೊದಲನೇದು ಯಾವುದು? ಸಸ್ಯ ಮೂಲದಿಂದ ಆಹಾರ ಸಿಗುತ್ತದೆ. ಎರಡನೇದಾಗಿ ಪ್ರಾಣಿ ಮೂಲದಿಂದ ಕೂಡ ನಮಗೆ ಆಹಾರವನ್ನು ಸಿಗುತ್ತೆ. ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಂತೆ ಸಸ್ಯ ಮೂಲದಿಂದ ಆಹಾರ ನಮ್ಗೆ ಏನೇನು ಸಿಗುತ್ತೆ? ಸಸ್ಯ ಮೂಲ ಅಂತಂದರೆ, ಈ ಸಸ್ಯಗಳು ಏನು ಮಾಡ್ತಾವೆ ಅಂದ್ರೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದರ ಮೂಲಕ ನಮಗೆ ಆಹಾರ ಕೊಡ್ತವೆ. ಉದಾಹರಣೆಗೆ ಏನಂತಂದ್ರೆ, ಸಸ್ಯ ಮೂಲದಿಂದ ಆಹಾರ ಏನೇನು ಸಿಗ್ತದೆ ಅಂತಂದ್ರೆ, ನಮಗೆ ಸಸ್ಯ ಮೂಲದಿಂದ ಆಹಾರ ಏನು ಸಿಗ್ಬೋದು ಅಂತಂದ್ರೆ, ಅಕ್ಕಿ, ಗೋಧಿ, ಹಣ್ಣು, ಈ ರೀತಿ ETC ಅನೇಕ ರೀತಿಯ ಆಹಾರ ಪದಾರ್ಥ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮಗೆ ಪ್ರಾಣಿ ಮೂಲದಿಂದ ಆಹಾರ ಹೆಂಗೆ ಸಿಗುತ್ತದೆ ಅಂದ್ರೆ, ಉದಾಹರಣೆ ಏನಂತಂದ್ರೆ ನೋಡ್ರಿ, ಪ್ರಾಣಿ ಮೂಲದಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಕ್ಕೆ ಉದಾಹರಣೆ ಅಂತಂದ್ರೆ ಮಾಂಸ, ಮೀನು, ಮೊಟ್ಟೆ, ಹಾಲು ಮತ್ತು ಜೇನುತುಪ್ಪ. ಇವೆಲ್ಲ ಏನಂತಂದ್ರೆ ನಮಗೆ ಪ್ರಾಣಿ ಮೂಲದಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು.
ಸ್ಪರ್ಧಾರ್ಥಿಗಳಿಗೆ ತಮಗೆಲ್ಲರಿಗೂ ತಿಳಿದಂತೆ ಈ ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲದಿಂದ ನಮಗೆ ಆಹಾರ ಸಿಗುತ್ತೆ. ಇವುಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ, ಆಹಾರ ಸೇವನೆ ಮಾಡ್ತಕ್ಕಂಥ ಜೀವಿಗಳನ್ನು ನಾವು ಎಷ್ಟು ಪ್ರಕಾರ ಮಾಡಿಕೊಳ್ತೀವಿ ಅಂದರೆ 3 ಪ್ರಕಾರದ ಜೀವಿಗಳನ್ನಾಗಿ ಮಾಡಿಕೊಳ್ತೀವಿ. 3 ಪ್ರಕಾರದ ಆಹಾರ ಸೇವನೆ ಮಾಡ್ತೀವಿ ನಾವು. ಒಂದೇದೇನಪ್ಪ ಅಂತಂದರೆ ಸಸ್ಯಾಹಾರಿಗಳು, ಎರಡನೇದ್ದು ಮಾಂಸಾಹಾರಿ, ಮೂರನೇದ್ದು ಮಿಶ್ರಾಹಾರಿ ಪ್ರಾಣಿಗಳು ಅಂತ ಮಾಡ್ಕೋತೀವಿ ನಾವು. ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಂತೆ ಸಸ್ಯಾಹಾರಿ ಅಂತಂದರೆ ಏನು? ಸಸ್ಯಾಹಾರಿ ಅಂತಂದ್ರೆ ಕೇವಲ ಸಸ್ಯದ ಉತ್ಪನ್ನಗಳನ್ನು ಮಾತ್ರ ತಿಂದು ಬದುಕುವ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಿ, ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ನೋಡ್ರಿ, ಏನು ಕೇವಲ ಸಸ್ಯದ ಉತ್ಪನ್ನಗಳನ್ನು ಮಾತ್ರ ತಿನ್ನಬೇಕು, ಸಸ್ಯದ ಉತ್ಪನ್ನಗಳನ್ನು ಮಾತ್ರ, ಕೇವಲದ ಸಸ್ಯದ ಉತ್ಪನ್ನಗಳನ್ನು ಮಾತ್ರ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಿ, ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಜಿಂಕೆ, ಮೊಲ, ಆನೆ, ಜಿರಾಫೆ, ಅನೇಕ ರೀತಿಯ ಉದಾಹರಣೆಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಮಾಂಸಾಹಾರಿ ಅಂತಂದ್ರೆ ಏನಂದ್ರೆ ಕೇವಲ ಮಾಂಸವನ್ನು ಮಾತ್ರ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಿಗೆ ಏನಂತ ಕರಿತೀವಿ ನಾವು, ಮಾಂಸಾಹಾರಿ ಪ್ರಾಣಿ ಅಂತ ಕರಿತೀವಿ. ಏನು ತಿನ್ಬೇಕ್ರಿ? ಕೇವಲ ಮಾಂಸ ಮಾತ್ರ, ಕೇವಲ ಮಾಂಸ ಮಾತ್ರ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಿ ನಾವು, ಮಾಂಸಾಹಾರಿ ಪ್ರಾಣಿ ಅಂತ ಕರಿತೀವಿ. ಹಾಗಾದ್ರೆ ಈ ಮಾಂಸಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಯಾವುದು ಅಂತಂದ್ರೆ ಹುಲಿ, ಸಿಂಹ, ಚಿರತೆ ಅಂತ ಕೂಡ ನಾವು ಹೇಳ್ಬೋದು. ಅನೇಕ ರೀತಿಯ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾವು ಮಿಶ್ರಾಹಾರಿ ಪ್ರಾಣಿಗಳು ಅಂತಂದ್ರೆ ಏನು ಕರಿತೀವಿ ಅಂದ್ರೆ ಈ ಸಸ್ಯದ ಉತ್ಪನ್ನಗಳನ್ನು ಕೂಡ ತಿನ್ನಬೇಕು ಮತ್ತು ಈ ಮಾಂಸನೂ ಕೂಡ, ಪ್ರಾಣಿಗಳ ಉತ್ಪನ್ನಗಳನ್ನು ಕೂಡ ತಿನ್ನಬೇಕು. ಅಂತಹ ಪ್ರಾಣಿಗಳಿಗೆ ಏನಂತ ಕರಿತೀವಿ ನಾವು, ಮಿಶ್ರಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಏನಂದರೆ ಸಸ್ಯದ ಉತ್ಪನ್ನ ಕೂಡ ತಿನ್ನಬೇಕು, ಸಸ್ಯದ ಉತ್ಪನ್ನ ಮತ್ತು ಮಾಂಸವನ್ನು ಕೂಡ ಸೇವನೆ ಮಾಡಬೇಕು, ಮಾಂಸ ಕೂಡ ಸೇವನೆ ಮಾಡಬೇಕು. ಅಂತಹ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಿ, ಮಿಶ್ರಾಹಾರಿ ಪ್ರಾಣಿಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಮಿಶ್ರಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೆಕ್ಕು, ನಾಯಿ ಮತ್ತು ಮನುಷ್ಯರು ಕೂಡ ಮಿಶ್ರಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಆಗ್ತಾರೆ. ಮನುಷ್ಯರು, ಈ ಬೆಕ್ಕು, ನಾಯಿ, ಮನುಷ್ಯರು ಇವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಮಿಶ್ರಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಆಗ್ತಾರೆ. ಇದ್ರ ಮುಂದುವರೆದ ಭಾಗ ಏನು ಅಂತಂದ್ರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿರುವ ಪೋಷಕಾಂಶಗಳು ಯಾವುವು, ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿರುವ ಪೋಷಕಗಳು. ನೋಡ್ರಿ, ನಾವು ದಿನನಿತ್ಯದಲ್ಲಿ ಅನೇಕ ರೀತಿಯ ಆಹಾರವನ್ನು ಸೇವನೆ ಮಾಡ್ತೀವಿ. ಆ ಆಹಾರ ಸೇವನೆ ಮಾಡ್ತೀವಿ, ಅದರಲ್ಲಿ ಯಾವ ಯಾವ ಪೋಷಕಾಂಶಗಳು ಅನ್ನೋದು ನಾವು ತಿಳ್ಕೊಬೇಕು. ಫಸ್ಟಾಗಿ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್, ಎರಡನೇದ್ದು ಕೊಬ್ಬು, ಮೂರನೇದ್ದು ವಿಟಮಿನ್ಗಳು, ನಾರು ಪದಾರ್ಥಗಳು, ನೀರಿನ ಅಂಶ, ಕಾರ್ಬೋಹೈಡ್ರೇಟ್, ಕೊಬ್ಬು, ಈ ರೀತಿ ನಾವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳನ್ನು ಯಾಕೆ ಸೇವನೆ ಮಾಡಬೇಕು ಅಂತಂದ್ರೆ ನಮ್ಮ ಆಹಾರ ಸೇವನೆಯಲ್ಲಿ ಅತಿ ಹೆಚ್ಚಿನ ಶಕ್ತಿಯ ಉತ್ಪನ್ನಗಳನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥ ಯಾವುದಾದ್ರೂ ಅದ ಅಂದ್ರೆ ಅದು ಯಾವುದು, ಕಾರ್ಬೋಹೈಡ್ರೇಟ್ಗಳು. ಈ ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಡ್ತದೆ ನಮ್ಮ ದೇಹಕ್ಕೆ. ಆದ್ದರಿಂದ ನಾವು ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಉದಾಹರಣೆಗೆ ನೋಡ್ರಿ, ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳು ಯಾವುವು ಅಂತಂದ್ರೆ ಕಬ್ಬು, ಅಕ್ಕಿ,
ಗೋಧಿ, ಅನೇಕ ರೀತಿಯ ಉದಾಹರಣೆಗಳನ್ನು ನಾವು ನೋಡಬಹುದು. ಕಬ್ಬು, ಅಕ್ಕಿ, ಗೋಧಿ ಈ ರೀತಿ ಕಾರ್ಬೋಹೈಡ್ರೇಟ್ನ ಆಹಾರ ಪದಾರ್ಥಗಳನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ನಾವು ಕೊಬ್ಬು ಆಹಾರ ಪದಾರ್ಥಗಳನ್ನು ನೋಡಬಹುದು. ಈ ಕೊಬ್ಬು ಆಹಾರ ಪದಾರ್ಥಗಳು ಅಂತಂದರೆ ಏನು ಅಂತಂದ್ರೆ, ಯಾವ ಆಹಾರ ಪದಾರ್ಥದಲ್ಲಿ ಎಣ್ಣೆಯ ಅಂಶವನ್ನು ಕಂಡು ಬರ್ತದೆ ನೋಡ್ರಿ, ಅದಕ್ಕೆ ಏನಂತ ಕರಿತೀವಿ ನಾವು, ಕೊಬ್ಬಿನ ಆಹಾರ ಪದಾರ್ಥ ಅಂತ ಕರಿತೀವಿ. ಉದಾಹರಣೆಗೆ ಈ ಕೊಬ್ಬು ಕೂಡ ನಮ್ಗೆ ಏನು ಮಾಡ್ತಂದ್ರೆ ನಮ್ಮ ದೇಹಕ್ಕೆ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಇದೂ ಕೂಡ ಒಂದು. ಈ ಕೊಬ್ಬು ಆಹಾರ ಪದಾರ್ಥಕ್ಕೆ ಉದಾಹರಣೆಗಳು ಯಾವುವು ಅಂತಂದರೆ ಮೊಟ್ಟೆ, ಮೀನು, ಮಾಂಸ, ಸೂರ್ಯಕಾಂತಿ ಎಣ್ಣೆ, ಮತ್ತು ಶೇಂಗಾ ಬೀಜಗಳು. ಇವುಗಳೆಲ್ಲ ಕೂಡ ಇದಕ್ಕೆ ಉದಾಹರಣೆ ಆಗ್ತವೆ ಅಂದರೆ ಈ ಕೊಬ್ಬುಗಳಿಗೆ ಉದಾಹರಣೆಗಳು ಆಗ್ತವೆ. ಅದೇ ರೀತಿಯಾಗಿ ನಾವು ಈ ವಿಟಮಿನ್ಗಳ ಬಗ್ಗೆ ನೋಡುವುದಾದರೆ ಈ ವಿಟಮಿನ್ಗಳಲ್ಲಿ ವಿಟಮಿನ್ಗಳು ಮತ್ತು ವಿಟಮಿನ್ಗಳು ಖನಿಜ ಪದಾರ್ಥಗಳು. ಈ ವಿಟಮಿನ್ಗಳು ಮತ್ತು ಖನಿಜ ಪದಾರ್ಥಗಳ ಬಗ್ಗೆ ನೋಡಬೇಕಾದ್ರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಚೆನ್ನಾಗಿ ವಿಟಮಿನ್ ಸಮೃದ್ಧ ಆಹಾರ ಸೇವನೆ ಮಾಡಲಿಲ್ಲ ಅಂತಂದ್ರೆ ಏನಾಗ್ತವೆ ಅಂದರೆ ಕೆಲವೊಂದು ರೋಗಗಳು ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ ಸಮೃದ್ಧವಾಗಿ ಚೆನ್ನಾಗಿರ್ತಕ್ಕಂಥ ಎಲ್ಲ ವಿಟಮಿನ್ಗಳ ಆಹಾರ ಪದಾರ್ಥ ಮತ್ತು ಎಲ್ಲ ಖನಿಜ ಪದಾರ್ಥಗಳನ್ನು ನಾವು ತಿನ್ನಬೇಕು. ಉದಾಹರಣೆಗೆ ನಾವು ವಿಟಮಿನ್ ಎ ಆಹಾರ ಪದಾರ್ಥ ಏನಾದರೂ ನಮಗೆ ಕೊರತೆ ಉಂಟಾದರೆ, ವಿಟಮಿನ್ ಎ ಆಹಾರ ಪದಾರ್ಥಕ್ಕೆ ಕೊರತೆ ಉಂಟಾದರೆ ನಮಗೆ ಯಾವ ರೋಗ ಬರುತ್ತೆ ಅಂತ ಪರೀಕ್ಷೆಯಲ್ಲಿ ಕೇಳ್ಬೋದು. ಯಾವ ರೋಗ ಬರುತ್ತೆ ಅಂದರೆ ಇರುಳು ಕುರುಡು ರೋಗ ಬರುತ್ತೆ. ಈ ಇರುಳು ಕುರುಡು ರೋಗ ಬರುತ್ತದೆ. ಹಾಗಾದ್ರೆ ಈ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು ರೋಗ ಬರುತ್ತೆ. ಇದನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು? ನಿವಾರಣೆ ಮಾಡಬೇಕಾದ್ರೆ ನಾವು ಜಾಸ್ತಿ ಪ್ರಮಾಣ ಏನು ಮಾಡಬೇಕು, ಗಜ್ಜರಿಯನ್ನು ತಿನ್ನಬೇಕು ನಾವು. ಯಾಕಂದರೆ ಈ ಗಜ್ಜರಿಯಲ್ಲಿ ಏನಿರ್ತಂದ್ರೆ ವಿಟಮಿನ್ ಎ ಸಮೃದ್ಧವಾದ ಆಹಾರ ಪದಾರ್ಥ. ಆದ್ದರಿಂದ ನಾವು ಗಜ್ಜರಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ಅದೇ ರೀತಿಯಾಗಿ ಮೀನಿನ ಎಣ್ಣೆ ಕೂಡ ನಾವು ಊಟ ಮಾಡಬೇಕು. ಇದರಲ್ಲಿ ಕೂಡ ಏನಿರ್ತಂದ್ರೆ ಈ ವಿಟಮಿನ್ ಎ ಆಹಾರ ಪದಾರ್ಥ ಸಮೃದ್ಧವಾಗಿರುತ್ತೆ. ಇದು ತಿನ್ನೋದ್ರಿಂದ ನಾವೇನು ಮಾಡ್ಬೋದು ಅಂತಂದ್ರೆ ಈ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗವನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿಯಾಗಿ ವಿಟಮಿನ್ ಬಿ, ಈ ವಿಟಮಿನ್ ಬಿ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತಂದರೆ ಬೇರಿ ಅಂತ ರೋಗ ಬರ್ತದೆ. ಬೇರಿ ರೋಗ ಬರುತ್ತೆ. ಅದೇ ರೀತಿಯಾಗಿ ವಿಟಮಿನ್ ಸಿ, ಸ್ಕರ್ವಿ ರೋಗ ಅಂತ ಬರುತ್ತೆ. ಸ್ಕರ್ವಿ. ವಿಟಮಿನ್ ಡಿ, ರಿಕೆಟ್ಸ್ ಅಂತ ರೋಗ ಬರುತ್ತೆ. ನೆಕ್ಸ್ಟ್ ಖನಿಜಗಳು ಅಂತಂದರೆ ಕಬ್ಬಿಣದ ಕೊರತೆಯಿಂದ ಬರ್ತಕ್ಕಂಥ ರೋಗ. ರಕ್ತಹೀನತೆ ಅಂತ ರೋಗ ಬರ್ತದೆ. ಒಂದ್ಸಾರಿ TETಯಲ್ಲಿ ಕೂಡ ಪ್ರಶ್ನೆ ಕೇಳಿದ್ದ, ಏನಂದ್ರೆ ಕಬ್ಬಿಣದ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತ ಪ್ರಶ್ನೆಯೂ ಕೂಡ ಆಗಿತ್ತು ಹಿಂದಿನ ಸಾರಿ TETಯಲ್ಲಿ. ಈ ಕಬ್ಬಿಣದ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು ಅಂತಂದ್ರೆ ರಕ್ತಹೀನತೆ ಅಂತ ಬರುತ್ತೆ. ನೆಕ್ಸ್ಟ್ ಅಯೋಡಿನ್ನ ಕೊರತೆಯಿಂದ, ಈ ಅಯೋಡಿನ್ ಅಂತ ಖನಿಜದ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತಂದ್ರೆ ಗಳಗಂಡ ಅಂತಕ್ಕಂಥ ರೋಗವನ್ನು ಬರುತ್ತೆ. ಯಾವ ರೋಗ ರೀ? ಗಳಗಂಡ. ಇದು ಎಷ್ಟೋ ಎಕ್ಸಾಮ್ನಲ್ಲಿ ಕೇಳೋಣ, PC ಆಗಿರ್ಬೋದು, PS ಆಗಿರ್ಬೋದು, KS, IAS ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕೂಡ ಏನು ಮಾಡ್ತಾರೆ ಅಂದ್ರೆ ಈ ಅಯೋಡಿನ್ನ ಕೊರತೆಯಿಂದ ಬರ್ತಕ್ಕಂಥ ರೋಗ ಜಾಸ್ತಿ ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಕೂಡ ಆಗಿರ್ಬೋದು. ಗಳಗಂಡ ರೋಗ ಬರುತ್ತೆ. ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಏನಾಗ್ತಂದ್ರೆ ಹಲ್ಲುಗಳ ಒಸಡುಗಳಲ್ಲಿ ರಕ್ತ ಸೋರುವಿಕೆ ಉಂಟಾಗುತ್ತೆ.
ಈ ರೀತಿ ಏನಾಗ್ತಾವೆ ಅಂತಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ವಿಟಮಿನ್ ಮತ್ತು ಖನಿಜಗಳ ಪದಾರ್ಥಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು. ಇನ್ನೊಂದು ಸರಿ ನೋಡ್ರಿ, ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು ರೋಗ ಬರುತ್ತದೆ, ವಿಟಮಿನ್ ಬಿ ಇಂದ ಬೇರೆ ಬೇರೆ ರೋಗ ಬರುತ್ತೆ, ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ, ವಿಟಮಿನ್ ಡಿ ಇಂದ ರಿಕೆಟ್ಸ್ ರೋಗ ಬರುತ್ತೆ, ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ, ಅಯೋಡಿನ ಕೊರತೆಯಿಂದ ಗಳಗಂಡ ರೋಗ. ಅದೇ ರೀತಿಯಾಗಿ ಕ್ಯಾಲ್ಸಿಯಂನ ಕೊರತೆಯಿಂದ ಹಲ್ಲುಗಳಲ್ಲಿ ಮತ್ತು ಹಲ್ಲುಗಳ ಒಸಡುಗಳಲ್ಲಿ ಏನಾಗ್ತಂದ್ರೆ ರಕ್ತ ಸೋರುವಿಕೆ ಉಂಟಾಗುತ್ತೆ. ಈ ರೀತಿ ಏನಂದ್ರೆ ಈ ಮೊದಲನೇ ಪಾಠಕ್ಕೆ ಸಂಬಂಧಿಸಿದಂತೆ ಇಷ್ಟು ಪರೀಕ್ಷೆಗೆ ಕೇಳ್ತಕ್ಕಂಥ ಸಂಭಾವ್ಯ ಪ್ರಶ್ನೆಗಳು. ಮುಂದೆ ನಾಳೆ ನಾವು ಮತ್ತೆ ಸಿಗೋಣ, ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿ ಓದಿ, ಎಲ್ರಿಗೂ ಗುಡ್ ನೈಟ್.